ಇದನ್ನು ನಮ್ಮೂರ ಕಡೆಗಳಲ್ಲೆಲ್ಲ ಮರಗೆಣಸು ಅಂತ ಕರಿತೀವಿ. ಇದು ಮೂಲತಃ ಕೇರಳದ ಮೂಲ ಆಹಾರ. ಕರ್ನಾಟಕದೊಂದಿಗೆ ಕೇರಳದವರ ಸಂಪರ್ಕ ಇರುವುದರಿಂದ ಇದೀಗ ಇದು ಕರ್ನಾಟಕದ ಜನತೆಗೂ ಪರಿಚಿತ. ಇದರಿಂದ ಚಿಪ್ಸು, ಹಪ್ಪಳ ಕೂಡ ಮಾಡ್ತಾರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಗೆಣಸುಪ್ಪಿಟ್ಟು ಅಂತ ಹೇಳಿ ಮಾಡ್ತಾರೆ. ನಮ್ಮನೇಲೂ ಕೂಡ ಹೆಚ್ಚಾಗಿ ಇದನ್ನೇ ಮಾಡೋದು. ಭೂಮಿಯ ಒಳಭಾಗದಲ್ಲಿ ಬೆಳೆಯೋದ್ರಿಂದ ಮಣ್ಣು ಮೆತ್ಕೊಂಡಿರುತ್ತೆ. ಹಾಗಾಗಿ ಮಣ್ಣಿಲ್ಲದ ರೀತಿಯಲ್ಲಿ ಚೆನ್ನಾಗಿ 2 ರಿಂದ 3 ಸಲ ವಾಶ್ ಮಾಡ್ಕೋಬೇಕು. ಆಮೇಲೆ ಅದರ ಮೇಲಿನ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕತ್ತರಿಸಿ ಮತ್ತೊಮ್ಮೆ ತೊಳೆದಿಟ್ಕೋಬೇಕು. ನಂತರ ಒಂದು ಕುಕ್ಕರಿಗೆ ನೀರು ಹಾಕಿ, ನೀರು ಕುದಿಯುವಾಗ ಕಟ್ ಮಾಡಿಟ್ಟಿರೋ ಗೆಣಸನ್ನು ಹಾಕಿ 1 ಸ್ಪೂನ್ ಉಪ್ಪು ಹಾಕಿ 2 ವಿಷಲ್ ಬೇಯಿಸ್ಕೋಬೇಕು. ಕುಕ್ಕರ್ ತಣ್ಣಗಾದ ನಂತರ ಅದನ್ನು ಬಸಿದು ನೀರಿನಿಂದ ಬೇರ್ಪಡಿಸ್ಕೊಂಡು ಹಾರೋದಿಕ್ಕೆ ಬಿಡಬೇಕು. ಆನಂತರ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ ಹಾಕಿ ಬಾಡಿಸ್ಕೊಂಡ ನಂತರ ಬೇಯಿಸಿದ ಗೆಣಸನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈ ರೀತಿ ಯಾರ್ಯಾರು ಮನೇಲಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಇದರಲ್ಲಿ ಇನ್ನೂ ಏನೇನು ಮಾಡಬಹುದು ಅಂತಲೂ ತಿಳಿಸಿ.